ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಸಂತಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ನಮಸ್ತೆ ಕನ್ನಡಿಗರೇ. ಇವಾಗ ಯಾಕೆ ಮಲೆನಾಡ ಹಾಡು ನೆನಪಿಗೆ ಬರ್ತಿದೆ ಅನ್ನಿಸ್ತಿದ್ಯಾ? ಈ ಮಲೆನಾಡ ಹಾಡ್ಗೂ ಇವತ್ತಿನ ನಮ್ಮ ಮೊದಲನೇ ಕಾದಂಬರಿಗೂ ತುಂಬಾನೇ ನಂಟಿದೆ. ಏನು ಅಂತ ನಾನು ಮುಂದೆ ನಿಮ್ಗೆ ವಿವರಿಸ್ತೀನಿ. ನಮಸ್ತೆ. ನಿಮಗೊಂದು ಕಾದಂಬರಿಯಲ್ಲಿ ಮೊದಲನೇ ಕಾದಂಬರಿಯ ವಿವರಣೆ. ಈ ಕಾದಂಬರಿಗೂ ಮಲೆನಾಡಿಗೂ, ಮಲೆನಾಡ ಪ್ರೇಮ ಕಥೆಗೂ, ಮಲೆನಾಡ ಸೌಂದರ್ಯಕ್ಕೂ ತುಂಬಾನೇ ನಂಟಿದೆ. ಈ ಕಾದಂಬರಿಯಲ್ಲಿ ಕವಿ 3 ಪ್ರೇಮ ಕಥೆಗಳ ಜೊತೆಗೆ ಮಲೆನಾಡು ಹೇಗೆ ಬೆಸ್ತಿದೆ, ಆ ಮಲೆನಾಡಿನ ಜನಪದ ಸಂಸ್ಕೃತಿ ಹಾಗೂ ವೈವಿಧ್ಯಮಯ ಮಾನವ ಸಂಬಂಧಗಳನ್ನ ಒಂದು ಸಮಗ್ರ ಚಿತ್ರಣ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈ ಭಾಷೆಯ ಔಜಸ್ಸು, ಸಂವೇದನೆಗಳು, ಪ್ರದರ್ಶನ, ನೇರವಾದ ಸಾಮಾಜಿಕ ಸಂದೇಶ ಈ ಕಾದಂಬರಿಯ ವೈಶಿಷ್ಟ್ಯ. ಮೊದಲನೆಗೆ ನಾನು ಪಾತ್ರಗಳ ಪರಿಚಯ ಮಾಡಿಸ್ತೀನಿ. ಇದು ಒಂದು 19ನೇ ಶತಮಾನದಲ್ಲಿ ನಡೆದಂತಹ ಪ್ರೇಮ ಕಾವ್ಯ. ಅದರಲ್ಲೂ ಇದು ಒಂದು ತ್ರಿಕೋನ ಪ್ರೇಮ ಕಾವ್ಯ. ನಮ್ಮ ಭಾವನೆಯಲ್ಲಿ ಒಂದು ಯೋಚನೆ ಬರುತ್ತೆ ತ್ರಿಕೋನ ಪ್ರೇಮ ಕಥೆ ಅಂದಿದ ತಕ್ಷಣ. ಬಟ್ ಇದು ಆ ಥರ ಅಲ್ಲ. ಈ ತ್ರಿಕೋನ ಪ್ರೇಮ ಕಥೆಗಳು ಆಯಾ ಕಾಲಘಟ್ಟದಲ್ಲಿ ನಡೆದಿರೋ ಅಂಥದ್ದು. ಮತ್ತೆ ಕಾದಂಬರಿಯಲ್ಲಿ ನಾನು ಹೇಳ್ದಾಗೆ 3 ಪ್ರಮುಖ ಪಾತ್ರಗಳಿದೆ, 3 ಜೋಡಿಗಳ ಪ್ರಮುಖ ಪಾತ್ರ ಇದೆ. ಒಂದು ನಿಷಿದ್ಧ ಪ್ರೇಮ ಸಂಬಂಧ. 19ನೇ ಶತಮಾನ ಅಂತಂದ್ರೆ ನಮ್ಮ ಮಡಿವಂತಿಕೆ ಇರುವಂತ ಒಂದು ಕಾಲಘಟ್ಟ ಅದು. ಹಾಗಾಗಿ ಮೊದಲನೇದು ನಿಷಿದ್ಧ ಪ್ರೇಮ ಸಂಬಂಧ. ಈ ಪ್ರೇಮ ಸಂಬಂಧದ ಪ್ರಮುಖ ಪಾತ್ರಗಳು ನಾಯಿಗುತ್ತಿ ಮತ್ತು ತಿಮ್ಮಿ. ಈ ನಿಷಿದ್ಧ ಪ್ರೇಮ ಸಂಬಂಧ ಅಂದ್ರೆ ಏನು? ಇವಾಗ ನಮ್ಮ ಸಾಮಾಜಿಕ ಎಲ್ಲೆಗಳನ್ನ ದಾಟಿ ಇರುವಂತಹ ಒಂದು ಪ್ರೇಮ ಸಂಬಂಧ ನಾಯಿಗುತ್ತಿ ಮತ್ತು ತಿಮ್ಮಿ. ನೀವು ನಿಷಿದ್ಧ ಪ್ರೇಮ ಸಂಬಂಧ ಅಂದಿದ್ದಾಕ್ಷಣ ಬೇರೆ ಏನು ಯೋಚನೆ ಮಾಡೋದು ಬೇಡ. ನಿಮ್ಗೆ ಕಾದಂಬರಿಯಲ್ಲಿ ಅದು ಯಾಕೆ ನಿಷಿದ್ಧ ಪ್ರೇಮ ಸಂಬಂಧ ಅನ್ನೋದನ್ನ ಕವಿ ವಿವರಣೆ ಮಾಡಿದ್ದಾರೆ. ಮತ್ತೆ ಬುಡಕಟ್ಟು ಪ್ರೇಮ ಕಥೆ, ಇದು 2ನೇ ಪ್ರೇಮ ಕಥೆ. ಇದರ ಮುಖ್ಯ ಪಾತ್ರಗಳು ಐತ ಮತ್ತೆ ಪೀಂಚಲು. ಈ ಬುಡಕಟ್ಟು ಅಂದಾಕ್ಷಣ ನಮ್ಮ ಭಾವನೆ ಏನಿರತ್ತೆ ಈ ಬುಡಕಟ್ಟು ಜನಾಂಗದ ಬಗ್ಗೆ ಅನ್ನೋದನ್ನ ಈ ಕವಿ ಈ ಕಾದಂಬರಿಯಲ್ಲಿ ವಿವರಣೆ ಮಾಡಿದ್ದಾರೆ. ಬುಡಕಟ್ಟು ಜನಾಂಗದಲ್ಲೂ ಕೂಡ ಒಂದು ಪ್ರೇಮ ಕಥೆ ಇರುತ್ತೆ. ಆ ಬುಡಕಟ್ಟು ಪ್ರೇಮ ಕಥೆ ಯಾವ ರೀತಿ ಸಾಗುತ್ತೆ ಅನ್ನೋದು ಈ ಪಾತ್ರಗಳು ನಮಗೆ ಪರಿಚಯ ಆಗತ್ತೆ. ಐತ ಮತ್ತೆ ಪೀಂಚಲು ಇದು ನಮ್ಮ ಬುಡಕಟ್ಟು ಪ್ರೇಮ ಕಥೆಯ ಪಾತ್ರಗಳು. ಮುಂದೆ ಸಾಮಾಜಿಕ ಅಡೆತಡೆಗಳನ್ನ ಎದುರಿಸಿ ಒಂದು ಉನ್ನತಿ ಜಾತಿಯ ಪ್ರೇಮ ಕಥೆ ಇರೋದು ಅಂಥದ್ದು. ಈ ಸಾಮಾಜಿಕ ಅಡೆತಡೆಗಳು 19ನೇ ಶತಮಾನದಲ್ಲಿ ಅಥವಾ ಅಂದಿನ ಶತಮಾನಗಳಲ್ಲಿ ಸಾಮಾನ್ಯವಾಗಿರುವ ಅಂತ ಒಂದು ಅಡೆತಡೆಗಳು, ಸಾಮಾಜಿಕ ಅಡೆತಡೆಗಳು ಮತ್ತೆ ಒಂದು ಉನ್ನತಿ ಜಾತಿಯ ಪ್ರೇಮ ಕಥೆ ಆಗಿನ ಕಾಲದಲ್ಲಿ ತುಂಬಾ ವಿರಳ. ಸೊ ಈ ಸಾಮಾಜಿಕ ಅಡೆತಡೆಗಳನ್ನ ಎದುರಿಸಿ ಒಂದಾಗುವಂತಹ ಜೋಡಿ ಮುಕುಂದಯ್ಯ ಮತ್ತು ಚಿನ್ನಮ್ಮ. ಇವ್ರದ್ದು ಉನ್ನತಿ ಜಾತಿಯ ಪ್ರೇಮ ಕಥೆ. ಹೇಗೆ ಈ 3 ಪ್ರೇಮ ಕಥೆಗಳು ನಮ್ಮ ಮಲೆನಾಡ ಸೌಂದರ್ಯಕ್ಕೆ ಸಂಬಂಧ ಪಟ್ಟಿದೆ, ಈ ಪ್ರೇಮ ಕಥೆ ಒಂದು ಮಲೆನಾಡಲ್ಲಿ ನಿಮ್ಗೆ ಆಗ್ತಾ ಇದೆ ಅನ್ನೋದನ್ನ ಕವಿ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಈ ಕಾದಂಬರಿಯ ಪ್ರಮುಖ ವಿಷಯಗಳೇನು ಅಂತಂದ್ರೆ ಜಾತಿ ವ್ಯವಹಾರ, ನಾಯಿ ಮಡಿಕೆ, ಪುರುಷ ಪ್ರಧಾನ ಸಮಾಜದ ಕುಂದುಕೊರತೆಗಳು, ಧರ್ಮ ಶಿಕ್ಷಣ, ಪ್ರೀತಿ ಮತ್ತು ಸಾಮಾಜಿಕ ಬದಲಾವಣೆ.
ನಿಮಗೆ ಜಾತಿ ವ್ಯವಹಾರ ಒಂದು 19ನೇ ಶತಮಾನ ಅಥವಾ ಅದಕ್ಕಿಂತ ಹಿಂದಿನ ಶತಮಾನಗಳಲ್ಲಿ ಜಾತಿ ವ್ಯವಹಾರ ತುಂಬಾನೇ ಇತ್ತು. ಅದು ಎಲ್ಲವನ್ನು ಎದುರಿಸಿ ಈ ಜೋಡಿಗಳು ಹೇಗೆ ಒಂದಾಗ್ತಾರೆ ಅನ್ನೋದನ್ನ ಈ ಕಾದಂಬರಿಯಲ್ಲಿ ಕವಿ ವಿವರಿಸಿದ್ದಾರೆ. ನಾಯಿ ಮಡಿಕೆ ಅನ್ನೋದು ಏನು ಅಂತಂದ್ರೆ, ಒಬ್ಬ ವಿಧವೆಯನ್ನ ನಾಯಿ ಮಡಿಕೆ ಪದ್ಧತಿಯಿಂದ ಎಲ್ಲ ಕಾರ್ಯಗಳಲ್ಲಿ, ಶುಭ ಕಾರ್ಯಗಳಲ್ಲಿ ದೂರ ಇಡ್ತಿದ್ದಂತ ಒಂದು ಪದ್ಧತಿ ನಾಯಿ ಮಡಿಕೆ. ನಾನ್ ನಿಮ್ಗೆ ಹೇಳ್ದೆ ಮೊದಲನೇ ಪ್ರೇಮ ಕಥೆ ನಿಷಿದ್ಧ ಪ್ರೇಮ ಸಂಬಂಧ ಅಂತ. ಸೊ ಆ ನಿಷಿದ್ಧ ಪ್ರೇಮ ಸಂಬಂಧ ಏನು ಅಂತಂದ್ರೆ, ನಮ್ಮ ನಾಯಕಿ ನಾಯಿ ಮಡಿಕೆ, ಸೊ ಆ ನಾಯಿ ಮಡಿಕೆನ ಹೇಗೆ ಒಬ್ಬ ನಾಯಿ ಗುತ್ತಿ ಪ್ರೇಮಿಸ್ತಾನೆ ಅನ್ನೋದು ಈ ನಿಷಿದ್ಧ ಪ್ರೇಮ ಕಥೆಯ ಸಂಬಂಧ. ಮತ್ತೆ ಪುರುಷ ಪ್ರಧಾನ ಸಮಾಜದ ಕುಂದುಕೊರತೆಗಳು. ನಿಮಗೆ ಈಗಾಗ್ಲೇ ಪುರುಷ ಪ್ರಧಾನ ಸಮಾಜದ ಕುಂದುಕೊರತೆಗಳು ನೀವು ಸಾಕಷ್ಟು ಬಾರಿ ಓದಿರ್ತೀರಾ, ಸಾಕಷ್ಟು ಬಾರಿ ಕೇಳಿರ್ತೀರಾ. ಆ ಪುರುಷ ಪ್ರಧಾನ ಸಮಾಜದಲ್ಲಿ ಯಾವ ರೀತಿ ಕುಂದುಕೊರತೆಗಳಿದ್ದು ಅದನ್ನ ಹೇಗೆ ಮೀರಿ ಈ ಕುಂದುಕೊರತೆಗಳನ್ನ ಮೀರಿ ಈ ಪ್ರೇಮ ಕಥೆ ನಡೆಯುತ್ತೆ ಅನ್ನೋದನ್ನ ನಮ್ಮ ಕವಿ ಈ ಕಾವ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತೆ ಧರ್ಮ ಶಿಕ್ಷಣ, ಇದು ತುಂಬಾ ಅತ್ಯಂತ ಮುಖ್ಯವಾದ ಒಂದು ಶಿಕ್ಷಣ. ಧರ್ಮ ಶಿಕ್ಷಣ ಮತ್ತೆ ಪ್ರೀತಿ ಮತ್ತು ಸಾಮಾಜಿಕ ಬದಲಾವಣೆ ಮೇಗೆ ಈ ನಮ್ಮ ಕಾದಂಬರಿ ಬೆಳಕು ತೋರುತ್ತೆ. ಈ ಕಾದಂಬರಿಲಿ ನಮಗೆ ಧರ್ಮ ಶಿಕ್ಷಣ ಅಂದ್ರೆ ಏನು, ಪ್ರೀತಿ ಮತ್ತೆ ಸಾಮಾಜಿಕ ಬದಲಾವಣೆ, ಆಗಿನ ಕಾಲದಲ್ಲಿ ಸಾಮಾಜಿಕ ಬದಲಾವಣೆ ಮೇಲೆ ಬೆಳಕು ತೋರಿದಂತ ಮೊದಲನೆಯ ಕಾವ್ಯ ನಮ್ಮ ಇವತ್ತಿನ ಕಾದಂಬರಿ. ಮತ್ತೆ ಈ ಒಂದು ಕಾದಂಬರಿಯಲ್ಲಿ ಪ್ರಕೃತಿ ಸೌಂದರ್ಯದ ಎರಡನೇ ಪ್ರಮುಖ ವಿಷಯ ಇದು. ಪ್ರಕೃತಿ ಸೌಂದರ್ಯನ ಅತ್ಯಂತ ಗಂಭೀರವಾಗಿ ಕವಿ ಚಿತ್ರಿಸಿದ್ದಾರೆ. ಮಲೆನಾಡಿನ ಮಳೆ, ಅತ್ಯಂತ ವಿಶಿಷ್ಟ ಮಲೆನಾಡಿನ ಮಳೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಮಲೆನಾಡು ಅಂದ್ರೆ ಅದು ನಮಗೆ ಮಲೆನಾಡು, ಬಟ್ ಅದು ಮಲೆನಾಡಲ್ಲ, ಮಳೆನಾಡು. ಸೊ ನಿಮ್ಗೆ ಮಳೆ ಅಂದ್ರೆ ಗೊತ್ತು. ಸೊ ಮಲೆನಾಡು ಅಂದ್ರೇನೆ ಮಳೆ. ಈ ಮಲೆನಾಡಿನ ಸೌಂದರ್ಯ, ಮಳೆ, ಹಸಿರು ಕಾಡುಗಳು ಮತ್ತು ನದಿಗಳ ಕಥೆಯ ತಳಹದಿಯಲ್ಲಿದೆ ನಮ್ಮ ಇವತ್ತಿನ ಕಾದಂಬರಿ. ಮತ್ತೆ ಈ ನದಿಗಳ ತಳಹದಿಯ ಮೇಲೆ ನಮ್ಮ ಪ್ರತಿ ಪಾತ್ರವು ತನ್ನದೇ ಆದ ಹಿನ್ನೆಲೆ, ಭಾವನೆ, ಸಂಕಷ್ಟಗಳೊಂದಿಗೆ ಹೆಜ್ಜೆ ಇಡುತ್ತದೆ. ನಮ್ಮ ತ್ರಿಕೋನ ಪ್ರೇಮ ಕತೆ ಇದೆಯಲ್ಲ, ನಾಯಿ ಗುತ್ತಿ ಮತ್ತೆ ತಿಮ್ಮಿ, ಐತ, ಪೀಂಚಲು, ಮುಕುಂದಯ್ಯ, ಚಿನ್ನಮ್ಮ, ಇವರು ಹೇಗೆ ಮಲೆನಾಡಲ್ಲೇ ಆ ಸೌಂದರ್ಯ ಜೊತೆ ಬೆಸೆದು ಆ ಪ್ರತಿ ಪಾತ್ರವೂ ಕೂಡ ನಿಮ್ಗೆ ತನ್ನದೇ ಆದ ಒಂದು ಹಿನ್ನೆಲೆ ಭಾವನೆ ಹೊಂದಿದೆ. ಮತ್ತೆ ಸಂಕಷ್ಟಗಳೊಂದಿಗೆ ಆವಾಗಿನ ಕಾಲದಲ್ಲಿ ಇರುವಂತಹ ಒಂದು ಸಾಮಾಜಿಕ ಅಡೆತಡೆಗಳಿರ್ಬೋದು, ಕುಂದು ಕೊರತೆಗಳನ್ನ ಇಡ್ಬೋದು, ಆ ಸಂಕಷ್ಟಗಳೊಂದಿಗೆ ಹೆಜ್ಜೆನ ಇಡತ್ತೆ. ಹಾಗಾಗಿ ಈ ಕಾದಂಬರಿ ತುಂಬಾ ವೈಶಿಷ್ಟ್ಯವಾದದ್ದು. ಮತ್ತೆ ಈ ಕಾದಂಬರಿಯ ವೈಶಿಷ್ಟ್ಯ ಬಗ್ಗೆ ನಾನು ಮೊದಲನೇ ಬಾರಿಗೆ ಹೇಳಿದ್ದೀನಿ. ಮಲೆನಾಡಿನ ನಿಸರ್ಗ, ಜನಪದ ಸಂಸ್ಕೃತಿ, ಒಂದೊಂದು ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಜನಪದ ಸಂಸ್ಕೃತಿ ಇದೆ. ಹಾಗೆ ಮಲೆನಾಡಲ್ಲಿ ವಿಶಿಷ್ಟವಾದ ಜನಪದ ಸಂಸ್ಕೃತಿ ನಿಮಗೆ ಕಾಣಬಹುದು. ಆ ವಿಶಿಷ್ಟ ಸಂಸ್ಕೃತಿ, ಜನಪದ ವಿಶಿಷ್ಟ ಸಂಸ್ಕೃತಿನ ನಮ್ಮ ಈ ಕಾದಂಬರಿಯಲ್ಲಿ ಕವಿ ತುಂಬಾ ಅತ್ಯಂತ ವರ್ಣವಾಗಿ ವರ್ಣಿಸಿದ್ದಾರೆ, ವೈವಿಧ್ಯಮಯವಾಗಿ ವರ್ಣಿಸಿದ್ದಾರೆ. ಮತ್ತೆ ಮಾನವ ಸಂಬಂಧಗಳ ಸಮಗ್ರ ಚಿತ್ರಣ ನಿಮ್ಗೆ ಈ ಕಾದಂಬರಿಯಲ್ಲಿ ಸಿಗತ್ತೆ. ಭಾಷೆಯ ಔಜಸ್ಸು, ಸೊ ಆ ಭಾಷೆ ಹೇಗೆ ಇದೆ, ಈಗ ನಾನು 3 ಪ್ರೇಮ ಕಥೆಗಳನ್ನ ಹೇಳಿದೆ. ಒಂದು ನಿಷಿದ್ಧ ಪ್ರೇಮ ಸಂಬಂಧ, ನಾಯಿ ಗುತ್ತಿ ಮತ್ತೆ ತಿಮ್ಮಿ, ಅವರು ಕೆಲಸಗಾರರು, ಅವರ ಭಾಷೆ ಬೇರೆ ಇರುತ್ತೆ. ಮತ್ತೆ ನಮ್ಮ ಬುಡಕಟ್ಟು ಪ್ರೇಮ ಕಥೆ, ಅಲ್ಲಿನ ಭಾಷೆಯ ಔಜಸ್ಸು ಬೇರೆ. ಉನ್ನತಿ ಜಾತಿಯ ಪ್ರೇಮ ಕಥೆ, ಅಲ್ಲಿನ ಭಾಷೆಯ ಔಜಸ್ಸು ಬೇರೆ. ನಿಮಗೆ ಒಂದೊಂದು ವಿಶಿಷ್ಟ ಭಾಗಗಳಿಗೆ ಹೋದಾಗ ವಿಶಿಷ್ಟ ಭಾಷೆಯ ಔಜಸ್ಸು ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಈ ಭಾಷೆಯ ಔಜಸ್ಸು ನಮ್ಮ ಕಾದಂಬರಿಯಲ್ಲಿ ತುಂಬಾ ವಿಶಿಷ್ಟವಾಗಿದೆ. 3 ಭಾಷೆಯ ಔಜಸ್ನ ನೀವು ನೋಡಬಹುದು.
ಮತ್ತೆ ನೇರವಾದ ಸಾಮಾಜಿಕ ಸಂದೇಶ. ಇಲ್ಲಿ ನಮ್ಗೆ ಯಾವ್ದೋ ಹಿಂದೆಗಡೆ ಒಂದು ಪಾತ್ರದ ಮೂಲಕ ನಾವು ಹೇಳ್ತಾ ಇದ್ದಾರೆ ಕವಿ ಅಂತ ಅನ್ಸಲ್ಲ ನಿಮ್ಗೆ. ಒಂದು ಸಾಮಾಜಿಕ ಸಂದೇಶನ ನೇರವಾಗಿ ಕವಿ ಚಿತ್ರಣ ಮಾಡಿದ್ದಾರೆ. ಯಾವ್ದು ಈ ಕಾದಂಬರಿ? ನಿಮ್ಗೆ ಆಲ್ರೆಡಿ ಒಂದು ಅಂದಾಜು ಸಿಕ್ಕಿರಬಹುದು, ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರಬಹುದು. ನಾನು ಹೇಳ್ತೀನಿ ಯಾವ್ದು ಈ ಕಾದಂಬರಿ ಅಂತ. ಇದೊಂದು ಶ್ರೇಷ್ಠ ಮಹಾಕಾವ್ಯ, ಇದೊಂದು ಶೃಂಗಾರ ಮಹಾಕಾವ್ಯ. 19ನೇ ಶತಮಾನದಲ್ಲಿ ಅಥವಾ ಕವಿ ಇದನ್ನ ಬರೆದಾಗ, ಈ ಕಾದಂಬರಿಯ ಬರೆದಾಗ ಶೃಂಗಾರ ಪ್ರೇಮ ಕಥೆನ ತುಂಬಾ ವೈಶಿಷ್ಟ್ಯವಾಗಿ ವರ್ಣಿಸಿದ್ದಾರೆ. ನೀವು ಆ ಪಾರ್ಟ್ನ ಓದ್ಲೇಬೇಕು. ಹೇಗೆ ಒಂದು ನಿಸರ್ಗದ ಮಡಿಲಲ್ಲಿ ಹೇಗೆ ಒಂದು ಜೋಡಿ ಒಂದಾಗುತ್ತೆ ಅನ್ನೋದನ್ನ ಕವಿ ತುಂಬಾನೇ ವೈಶಿಷ್ಟ್ಯವಾಗಿ ವರ್ಣಿಸಿದ್ದಾರೆ. ಹಾಗಾಗಿ ನೀವಿದನ್ನ ಆ ಕಥಾಭಾಗನ ಮಿಸ್ ಮಾಡಲೇಬೇಡಿ, ಓದಿ. ಮಲೆಗಳಲ್ಲಿ ಮದುಮಗಳು ನಮ್ಮ ಕುವೆಂಪು ರಚಿಸಿರುವಂತಹ ಮಹಾಕಾವ್ಯ ಇದು. ಮಲೆಗಳಲ್ಲಿ ಮದುಮಗಳು ಕೇವಲ ಪ್ರೇಮ ಕಥೆಯಲ್ಲ, ಇದು ಸಮಾಜದ ಚಿತ್ರಣ, ಜಾತ್ಯತೀತ ಪ್ರೀತಿ, ಸಾಮಾಜಿಕ ಸುಧಾರಣೆಯ ಧ್ವನಿಯಾಗಿದೆ. ಕನ್ನಡ ಸಾಹಿತ್ಯದ ಹೆಮ್ಮೆಯ ಗುರಿಯಾದ ಈ ಮಹಾಕೃತಿಯನ್ನು ಓದುವುದು ಒಂದು ಆಧ್ಯಾತ್ಮಿಕ ಹಾಗೂ ಕಲಾತ್ಮಕ ಅನುಭವ. ಮೊದಲನೇ ಸಲ ಹೇಳ್ದಾಗೆ ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಹಾಗೆ ನಮ್ಮ ಮಲೆನಾಡ ಒಂದು ಪ್ರೇಮ ಕಥೆ ಹೇಗಿರುತ್ತೆ ಅನ್ನೋದನ್ನ ನಮ್ಮ ಕುವೆಂಪು ಅವರು ಮಲೆನಾಡ ಮಧುಗಳಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಈ ಪುಸ್ತಕ ನಿಮ್ಗೆ ಎಲ್ಲಾ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ, ಹಾಗೆ ಆನ್ಲೈನ್ ಅಲ್ಲಿ ಕೂಡ ಲಭ್ಯ ಇದೆ. ನೀವ್ ಯಾವಾಗಾದ್ರೂ ಕುಪ್ಪಳ್ಳಿಗೆ ಹೋದ್ರೆ ಅಲ್ಲಿ ನೀವು ಹೋದಾಗ ಕವಿಶೈಲ ಇದೆ, ಮತ್ತೆ ಕವಿ ಮನೆ ಇದೆ. ಆ ಕವಿ ಮನೆಯಲ್ಲಿ ಕುವೆಂಪು ಅವರ ಪುಸ್ತಕಗಳನ್ನ ಮಾರಾಟ ಮಾಡ್ತಾರೆ, ನಿಮ್ಗೆ ಅಲ್ಲಿ ಕೂಡ ಸಿಗುತ್ತೆ. ಮೊದಲನೇ ಮುದ್ರಣ ಆಗಿರೋದು 1967ರಲ್ಲಿ, 42ನೆಯ ಮುದ್ರಣ 2024 ಕಳೆದ ವರ್ಷ ಇದನ್ನ ಮುದ್ರಣ ಮಾಡಿದ್ದಾರೆ. ಇದನ್ನ ಪ್ರಸ್ತುತ ಗ್ರಂಥಸ್ವಾಮ್ಯ ಇರೋದು ತಾರಿಣಿ ಚಿದಾನಂದ ಅವರ ಹತ್ರ. ಕುವೆಂಪು ಅವರ ಮಗಳು ಈ ಗ್ರಂಥಸ್ವಾಮ್ಯನ ಹೊಂದಿದ್ದಾರೆ. ಮತ್ತೆ ಇದರ ಪ್ರಕಾಶಕರು ಉದಯರವಿ ಪ್ರಕಾಶ್ ಅವರು, ವಾಣಿವಿಲಾಸಪುರಂ ಮೈಸೂರಲ್ಲಿದೆ. ಹಾಗಾಗಿ ನಿಮ್ಗೆ ಈ ಮಹಾಕಾವ್ಯ ಬಗ್ಗೆ ಹೇಳಿದ್ದು ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ನಮಸ್ತೆ ಕನ್ನಡಿಗರೇ, ಮುಂದಿನ ನಿಮ್ಗೊಂದು ಕಾದಂಬರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.